ಪರ್ಟಿಕ್ಯುಲರ್ ಆಗಿ ಹಿಂದೂ ಅಂತ ಹೆಸರು ಕೇಳಿ ಟಾರ್ಗೆಟ್ ಮಾಡಿ ಅವ್ರು ಬೇರೆ ಹೆಸರು ಹೇಳಿದ್ಮೇಲೂ ಅವ್ರ ಬಟ್ಟೆ ಬಿಚ್ಚಿ ಮಹಾಘೋರ ಅಲ್ಲ. ಇದನ್ನು ಯಾರು ಹೇಳ್ಕೊಟ್ರು? ಇದ್ರ ಹಿಂದೆ ಯಾರಿದ್ದಾರೆ? ಅವ್ರ ಮನಸ್ಸು ಎಷ್ಟು ಕ್ರೂರತ್ವ ಇದೆ. ಏನು ಶಿಕ್ಷೆ ಆಗಬೇಕು? ಕರೆಕ್ಟಾಗಿ ಕಾರಿಸಿ ಗಲ್ಲು ಶಿಕ್ಷೆ ಆಗಬೇಕು. ಕರೆಕ್ಟಾಗಿ ಹೇಳಿ ಗುಂಡಿಟ್ಟು ಕೊಲ್ಲಬೇಕು. ನಮ್ಮವ್ರು ಯಾಕೆ ಕೊಲ್ಲಿದ್ರು? ಅಭಿಪ್ರಾಯ ಏನಂತಿಲ್ಲ. ನಮ್ಮ ಅಭಿಪ್ರಾಯ ಏನಂದರೆ, ಫಸ್ಟು ಭಾರತ ದೇಶ, ಸರಿನಾ? ಅದನ್ನು ಬಿಟ್ಟು ಮುಂಚೆ ಯಾವಾಗ ವಿಭಜನೆ ಆಯಿತು, ಅದಾಯಿತು ಇದಾಯಿತು, ಅದು ಆಗಿನ ಪಟ್ಟಿದ್ದದು, ಅರ್ಥ ಆಯ್ತಾ? ಅದನ್ನ ಇಟ್ಕೊಂಡು ಸೇಮ್ ಕಂಟಿನ್ಯೂಷನ್ ಮಾಡಿಕೊಂಡು ಟೆರರಿಸಮ್ ಮಾಡಿಕೊಂಡು ನನಗೆ ಆ ಜಾಗ ಬೇಕು ಈ ಜಾಗ ಬೇಕು ಅಂದ್ಕೊಂಡಿದ್ರೆ ಅದಾಗಲ್ಲ, ಸರಿನಾ? ಮೊನ್ನೆ ಮಾಡಿರೋದು ಭಾಳ ಖಂಡಿಸ್ತೀನಿ. ಏನಕ್ಕಂದರೆ ಪರ್ಟಿಕ್ಯುಲರ್ ಆಗಿ ಹಿಂದೂ ಅಂತ ಹೆಸರು ಕೇಳಿ ಟಾರ್ಗೆಟ್ ಮಾಡಿ ಅವ್ರು ಬೇರೆ ಹೆಸರು ಹೇಳಿದ್ಮೇಲೂ ಅವ್ರ ಬಟ್ಟೆ ಬಿಚ್ಚಿ ಮಹಾಘೋರ ಅಲ್ಲ. ಬಟ್ಟೆ ಬಿಚ್ಚಿ ನೋಡೋ ಅಂಥದ್ದೇನು? ಹಾಂ, ಇದನ್ನು ಯಾರು ಹೇಳ್ಕೊಟ್ರು? ಇದ್ರ ಹಿಂದೆ ಯಾರಿದ್ದಾರೆ? ಅವ್ರ ಮನಸ್ಸು ಎಷ್ಟು ಕ್ರೂರತ್ವ ಇದೆ ಅಲ್ವಾ? ಏನು ಹೇಳ್ತೀರಿ? ಇದು ಎಲ್ಲರಿಗೂ ಇದು ಯಾವ ಕಾರಣ ಅಂತಲೇ ಅಲ್ಲ, ಇದು ಯಾವ ಕಾರಣ ಅಂತ ನೋಡಿ. ಈಗ ಮೋದಿ ಸಾಹೇಬರು ಬಂದಿದ್ದಾರೆ, 5 ವರ್ಷ ಆಯಿತು, 10 ವರ್ಷ ಆಯಿತು, ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಎಲ್ಲ ನಮ್ಮ ಭಾವನೆ, ಎಲ್ಲರನ್ನೂ ಭಾವನೆ, ಭಾರತ ದೇಶದಲ್ಲಿ ಎಲ್ಲರೂ ಭಾವನೆ. ನಮ್ಮ ತಿಳಿದಿರೋ ಮಟ್ಟಿಗೆ 2014 ಮುಂಚೆ ಅದು ಏನಾಗಿತ್ತೋ ಅದು ನಮಗೆ ಬೇಡ. ನಮಗೆ ಈಗ ಬಂದಿರೋ ಪ್ರಕಾರವಾಗಿ ಶಾಂತವಾಗಿದ್ದೀವಿ ಅಂತ ನಾವು ಅನ್ಸ್ಕೊಂಡು ಬರ್ತಾಯಿದ್ರೆ, ಆ ಅಪ್ಪನಿಗೆ ಒಂದಿಲ್ಲ ಒಂದು ಅಂದರೆ ಆ ಅಪ್ಪನಿಗೂ ಮಾಡ್ತಾಯಿದ್ದಾರೋ ಇಲ್ಲ ಬಿ ಜೆ ಪಿಗೆ ಮಾಡ್ತಾರೋ, ಈಗ ಬೇರೆ ಈಗ ಸರಿಯಾಗಿ ಸರ್ಕಾರ ನಡ್ಸ್ಕೊಂಡು ಹೋಗ್ತಾಯಿರೋ ಅವ್ರ ಮೇಲೆ ಏನಾದ್ರು ಒಂದು ಗೂಬೆ ಕೂರ್ಸೋಕ್ಕೆ ಇದ್ರ ಹಿಂದೆ ಬ್ಯಾಕ್ಗ್ರೌಂಡ್ ಯಾರೇನು ಮಾಡ್ತಾಯಿರೋ ಅವ್ರು ಖಂಡಿಸಬೇಕು. ಈ ಸರಿ ಮೋದಿ ಸಾಹೇಬರು ಏನು ಹೇಳಿದ್ದಾರೆ, ಇದ್ರ ಹಿಂದೆ ಟೆರರಿಸಮಲ್ಲಿ ಏನು ಮಾಡಬೇಕು, ಏನು ಶಾಸ್ತಿ ಮಾಡಬೇಕಂತ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅದು ಮಾಡೇ ಮಾಡ್ತಾರೆ. ಇವತ್ತು ಮಾಡ್ಬೋದು, ನಾಳೆ ನಾಳಿದ್ದು ಮಾಡ್ಬೋದು. ಸಡನ್ನಾಗಿ ಅವ್ರು ಮಾಡಿದಂಥ ಮೇಲೆ ಬೀಳೋದ್ರಲ್ಲಿ ಅದಕ್ಕೆ ಅರ್ಥ ಇರಲ್ಲ. ನಾವು ಅವ್ರಿಗಿನ್ನ ಸುಮಾರು 10 ವರ್ಷನೋ 15 ವರ್ಷ ಮುಂದುವರೆದಿರೋರು. ಇದಕ್ಕೇನು ಶಾಸ್ತಿ ಮಾಡಬೇಕು, ಯಾವ ಥರ ಮಾಡಬೇಕು, ಟಾರ್ಗೆಟ್ ಮಾಡಬೇಕಂತ ಎಲ್ಲ ಬುದ್ಧಿವಂತರು ನಮ್ಮಲ್ಲಿದ್ದಾರೆ, ಅರ್ಥ ಆಯ್ತಾ? ಆದ್ದರಿಂದ ಇದನ್ನು ನಾನು ಬಯಸ್ತೀನಿ. ನಾನು ಎಲ್ಲರಿಗೂ ಒಳ್ಳೆಯದಾಗಲಿ. ಖಂಡಿತ ನಮ್ಗೆ ಜಯ ಇದ್ದೇ ಇರುತ್ತೆ. ನಮ್ಮ ಮೀಡಿಯಲ್ಲಿ ಅದು ಇದು ಹಾಗೆ ಹೀಗೆ ಅಂತ ಹೇಳಿ ಹ್ಯಾಂಕಿ ಪ್ಯಾಂಕಿ ಮಾಡೋದ್ರಲ್ಲಿ ಅದರಲ್ಲಿ ಏನಿಲ್ಲ. ನಮಗೆ ಜಯ ಇದ್ದೇ ಇದೆ, ಖಂಡಿತ ಇದೆ. ಜೈ ಭಾರತ್ ಮಾತಾ ಕಿ ಜೈ. ಏನು ಶಿಕ್ಷೆ ಆಗ್ಬೋದು ಸರ್? ನೆಕ್ಸ್ಟು ಆ ಥರ ಮಾಡೋರಿಗೆ ಒಂದು ಎಕ್ಸಾಂಪಲ್ ಆಗಬೇಕಂದ್ರೆ ಏನು ಶಿಕ್ಷೆ ಆಗಬೇಕು? ಕರೆಕ್ಟಾಗಿ ಕಾರಿಸಿ ಗಲ್ಲು ಶಿಕ್ಷೆ ಆಗಬೇಕು. ಕರೆಕ್ಟಾಗಿ ಹೇಳಿ ಗುಂಡಿಟ್ಟು ಕೊಲ್ಲಬೇಕು. ನಮ್ಮವ್ರು ಯಾಕೆ ಕೊಲ್ಲಿದ್ರು? ಅದಕ್ಕೆ ಮೀನಾಮೇಶಲ್ಲ. ಸರಿ, ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಬಿಟ್ಟುಬಿಟ್ಟು ಅಮಾಯಕರು ರೀ ಅವರಲ್ಲಿ ಹೋಗಿ ಪಾಪ ಅವರು ಎಂಜಾಯ್ ಮಾಡೋದನ್ನು ಟ್ರಿಪ್ಪಲ್ಲಿ ಪಾಪ ಏನು ನೋಡಿ, ಒಂದು 4 ದಿವಸ ಮದುವೆ ಆಗಿದೆ ಅಂತ 5ನೇ ದಿವಸಕ್ಕೆ ಅಮ್ಮ ಹೇಗಿರ್ಬೇಕು ಅವರು? ಹಾಂ, ಇದನ್ನು ಜೀರ್ಣಿಸ್ಕೊಳಕ್ಕಾಗುತ್ತಾ ನಮ್ಮಂಥವ್ರ ಕೈಲಿ? ಹಾಂ, ಈಗ ಹಿಂದಿನ ಚರಿತ್ರೆಯಿಂದ ನೋಡಿ, ಯಾರ ಮನೆ ಹೊಡೆದು ಯಾವ ದೇಶ ಹೊಡೆದು ನಾವು ಯಾರು ಹಿಂದೂಗಳು ನಾವು ಯಾವುದು ಯಾವತ್ತೂ ಎಂದೂ ಮಾಡಿಲ್ಲ. ಇವತ್ತು ಕ್ಷಮಿಸ್ತೀವಿ, ನಾಳೆನೂ ಕ್ಷಮಿಸ್ತೀವಿ. ನಿನ್ನ ಪಾಡು ನೀರು, ನನ್ನ ಪಾಡು ನಾವು ಇರ್ತೀವಿ ಅಂತ ಇದೆ, ಅರ್ಥ ಆಯ್ತಾ? ಅದನ್ನು ಬಿಟ್ಬಿಟ್ಟು ಬೇರೆ ಬೇರೆದೆಲ್ಲ ಹೇಳಿ ಬೇರೆ ಬೇರೆದೆಲ್ಲ ಮನಸ್ಸು ತುಂಬಿ ನೋಡಿ, ಎಷ್ಟು ನೀಟಾಗಿ ಅಲ್ಲಿ ಬಸ್ಸು ಬರಲ್ಲ, ಗಾಡಿ ಬರಲ್ಲ, ಏನೂ ಬರಲ್ಲ. 10 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಂದ್ರೆ ಎಷ್ಟು ಶುಚಿತ್ವವಾಗಿ ಅಲ್ಲಿ ಬಂದು ನೆಲೆಸಿ ಎಲ್ಲರೂ ಸಪೋರ್ಟ್ ಇಟ್ಕೊಂಡೇ ಮಾಡಿರೋದು ಇದು, ಅರ್ಥ ಆಯ್ತಾ ನಿಮಗೆ? ಎಷ್ಟು ನೋಡಿ ನೀಟಾಗಿ ಇದು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಾರೆ. ಯಾರೋ ಸಡನ್ನಾಗಿ ಬಂದು ಅಟ್ಯಾಕ್ ಮಾಡಿ ಗಾಡಿಯಲ್ಲಿ ಬಂದು ಇನ್ನೊಂದ್ರಲ್ಲಿ ಬಂದು ಏನು ಮಾಡಿಲ್ಲ. ನಡ್ಕೊಂಡು ಬಂದಿದ್ದಾರೆ, ನೀಟಾಗಿ ಟಾರ್ಗೆಟ್ ಮಾಡಿದ್ದಾರೆ, ನೋಡಿದ್ದಾರೆ, ಗುರುತಿಸಿ ನೀಟಾಗಿ ಆರಾಮಾಗಿ 15-20 ನಿಮಿಷ ನೀಟಾಗಿ ಮಾಡಿ ಹೊಡೆದು ಜನಕ್ಕೆ ನೀಟಾಗಿ ನಡ್ಕೊಂಡು ಹೋಗಿದ್ದಾರೆ. ಇದು ಯಾವ ಥರ ಏನು ಯಾವ ಥರ ವ್ಯವಸ್ಥಿತವಾಗಿ ಮಾಡಿದರು ನನಗಂತೂ ಗೊತ್ತಿಲ್ಲ. ಇದು ಯಾರಿಗೂ ಗೊತ್ತಿಲ್ಲ. ವಿ ಆರ್ ಸಿವಿಲಿಯನ್ಸು, ನಮಗೇನು ಗೊತ್ತಿದೆ ಅದು ಯಾವ ಥರ ಏನು ಎತ್ತಂತ ನಮ್ಗೆ ಯಾವುದೂ ಗೊತ್ತಿಲ್ಲ. ಏನಿಹೋ ಒಳ್ಳೇದು ಆಗೇ ಆಗುತ್ತೆ. ದಿನ ಬೆಳಗಾದ್ರೆ ನಾವು ಅದೇ ಟೆನ್ಷನಲ್ಲೇ ಇದ್ದೀವಿ. ಇದಕ್ಕೆ ಏನಾಗುತ್ತೆ, ಮುಂದೆ ಏನಾಗುತ್ತೆ, ಏನು ರಿಸಲ್ಟ್ ಸಿಗುತ್ತೆ. ಎಲ್ಲರೂ ನೀಟಾಗಿ ಭಾರತ ದೇಶದಲ್ಲಿ ಎಲ್ಲ ಕಾರಣಲ್ಲೂ ಶಾಂತವಾಗಿ ಬದುಕಬೇಕು, ಬಾಳಬೇಕು ಅಂತ ನನ್ನ ಇಚ್ಛೆ. ಅದೇ ಸರ್, ಅವ್ರಿಗೆ ಟೆರರಿಸ್ಟ್ಗಳು ಅಂದರೆ ಸಾವಿನ ಮೇಲೆ ಭಯ ಹೋಗ್ಬಿಟ್ಟಿದೆ. ಅವ್ರಿಗೆ ಸಾವು ಒಂದು ಶಿಕ್ಷೆ ಅನ್ಸುತ್ತೆ? ಶಿಕ್ಷೆ ಅಂತಲ್ಲ, ಅವ್ರು ಆ ಥರ ಮೋಟಿವೇಟ್ ಮಾಡಿರ್ತಾರೆ. ಬಾರ್ನ್ ಬ್ರಾಟಪ್ಪಲ್ಲಿ ಮೋಟಿವೇಟ್ ಮಾಡಿರ್ತಾರೆ. ಇದಕ್ಕೆಲ್ಲ ಏನು ಇರೋದು ಅಂದರೆ ಶಿಕ್ಷಣ. ಮನೆಯೇ ಪಾಠ ಶಾಲೆ ಅಂತ ಜನ್ಮ ಕೊಟ್ಟಾದ್ಮೇಲೆ ತಂದೆ ತಾಯಿಗಳ ಮನೆಯಿಂದನೇ ಕ್ಲೀನಾಗಿ ಅವರಿಗೆ ಏನು ಯಾವ ಥರ ತಂದೆ ತಾಯಿ ಗೌರವ, ಆ ನೆರೆಹೊರೆಯು ಆತ್ಮೀಯರು ಇದಂತೆಲ್ಲ ಇದು ಮಕ್ಕಳಿಗೆ ತುಂಬಿಸಿ ಬೆಳೆಸಿದ್ರೆ ಅವ್ರು ನಾಳೆ ದಿವಸ ಏನಾಗುತ್ತೆ ಏನು ಆಗಲ್ಲ, ಕೆಟ್ಟದ್ಯಾವುದು ಒಳ್ಳೇದ್ಯಾವುದು ಅಂತ ನಾವು ಸಣ್ಣ ವಯಸ್ಸಿಂದನೇ
ಮಕ್ಕಳಿಗೆ ನಾವು ಹೇಳ್ಕೊಟ್ರೆ ಈ ಥರ ಒಂದು ಡಿಸಿಷನ್ಗೆ ದೇಶದ್ರೋಹಿ ಕೆಲಸಕ್ಕೆ ಅವರು ಇನ್ವಾಲ್ವ್ಮೆಂಟ್ ಆಗೋ ಚಾನ್ಸಸ್ ಎಲ್ಲೇ ಯಾವುದೇ ಜಾತಿಯಲ್ಲಿದ್ದರೂ ಆಗಲ್ಲ. ಇದು ನಾನು ಹೇಳ್ಬಿಡ್ತೀನಿ ನಾನು. ಹೌದು ಸರ್, ಇವಾಗ ಪಾಕಿಸ್ತಾನ ಇದರಿಂದ ಇದೆ ಅಂತ ಅನ್ಸುತ್ತಾ? ಅವ್ರು ಹೇಳ್ತಾರೆ ಪಾಕಿಸ್ತಾನ ಅಲ್ಲ, ಪ್ರತಿ ಸಲ ಸರ್ ನಾನಿದು 1 ಸರಿ 2 ಸರಿ 3 ಸರಿ 4 ಸಲ ನಾನೆಲ್ಲ ನೋಡ್ಕೊಂಡಿದ್ದೀನಿ. ಸುಮಾರು 20 ವರ್ಷದಿಂದ ನೋಡ್ಕೊಂಡಿದ್ದೀನಿ. ನನ್ನ ಬುದ್ಧಿ ಬಂದಾಗಲಿಂದಲೂ ನೋಡ್ತಾ ಇದ್ದೀನಿ ಟಿ ವಿಯಲ್ಲಿ. ಅದು ಇದು ಹೈಜಾಕ್ ಮಾಡೋ ಕಂದಹಾರ್ ಆವಾಗಲಿಂದ ನೋಡ್ಕೊಂಡಿದ್ದು. ಯಾರೋ ಅಡ್ಡ ಇಟ್ಟು ಯಾರೋ ಬಿಡಿಸಿ ಆ ಫ್ಲೈಟ್ನ ಅಡ್ಡ ಇಟ್ಕೊಂಡು ಪಾಪ ಅವ್ರನ್ನ ಯಾರೋ ಇದು ಮೌಲಾನಾ ಮಸೂದ್ ಅಜಾರ್ ಅಂತಿದಾರಲ್ಲ, ಈಗ ತೋರಿಸ್ತಾ ಇದ್ದಾರಲ್ಲ ಟಿ ವಿಯಲ್ಲಿ, ಆ ವ್ಯಕ್ತಿನ ಕರ್ಕೊಂಡು ಹೊಟ್ಟೆ ಹೋದರು. ಇದುವರೆಗೂ ಏನು ಸ್ಟೆಪ್ ತೊಗೊಂಡಿದ್ದಾರೆ ಅಂತ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಾವು ಅಷ್ಟು ಸಣ್ಣವ್ರು ನಾವು. ಸರ್ ಇಲ್ಲದೆ ಯಾರು ಸರ್ ಇದು? ಅವ್ರು ಹೇಳಲೇಬೇಕು. ಕಳ್ತನ ಮಾಡೋನು ಯಾರನ್ನ ಒಪ್ಕೊಳ್ತಾನೆ ನಾನು ಕಳ್ತನ ಮಾಡಿದ್ದೀನಂತ? ಸಾಮಾನ್ಯವಾಗಿ ಇಲ್ಲ. ಯಾವಾಗಲೂ ಅಷ್ಟೇ, ಯಾರೂ ಒಪ್ಕೊಳ್ಳಿಲ್ಲ. ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡೋ ದೇಶ ಇದೆ, ಭಾರತ ದೇಶ ಇದೆ, NIA ಇದೆ, ಹುಡುಕ್ತಾರೆ, ಇನ್ವೆಸ್ಟಿಗೇಷನ್ ಮಾಡೇ ಮಾಡ್ತಾರೆ, ಎಲ್ಲನೂ ಇರುತ್ತೆ. ಜನಕ್ಕೆ ಯಾವುದೋ ಹೇಳಬೇಕು ಯಾವುದೋ ಹೇಳಬಾರ್ದು, ಅದಕ್ಕೊಂಥ ಅಂತ ಇರುತ್ತಲ್ವ ಇನ್ವೆಸ್ಟಿಗೇಷನಲ್ಲಿ, ಅದು ಇರುತ್ತೆ. ಎಲ್ಲನೂ ಹೇಳಲಿಕ್ಕೆ ಆಗಲ್ಲ. ಅದು ತೆಗೆದಿಯಲ್ಲಿ ಅದು ಇರುತ್ತೆ. ಎನಿಯೋ ಥ್ಯಾಂಕ್ ಯು ಸರ್. ಬೀಟ್ಲೆಸ್ ಕರ್ನಾಟಕ.